ನಾನು 3-4 ದಿವಸಗಳಿಂದ ಹೇಳ್ತಾ ಇದ್ದೀನಿ. ಈ ಸುಜಾತಾ ಭಟ್ ಕೇಸನ್ನು ಬೆನ್ನಹತ್ತಿಕೊಂಡು ಹೋಗುವ, ಅನನ್ಯಾ ಭಟ್ ನಾಪತ್ತೆ ಪ್ರಕರಣವನ್ನು ಬೆನ್ನಹತ್ತಿಕೊಂಡು ಹೋಗುವ ಅತ್ಯುತ್ಸಾಹ ನಮ್ಮಲ್ಲಿ ಉಳಿದಿಲ್ಲ. ಇಟ್ಸ್ ಎ ಡೆಡ್ ಸ್ನೇಕ್, ಮುಗಿದೋಗಿರೋ ಕತೆ ಅದು. ಆದರೆ ಏನು ಮಾಡೋಣ, ನಮ್ಮ ಪಾಡಿಗೆ ನಾವಿದ್ರೆ ಇದೇನಾಗ ಬಳ್ಳಿ ಬಂದು ಹುಡುಕ್ತಾ ಇದ್ದು ಬಳ್ಳಿ ಬಂದು ಕಾಲಿಗೆ ತೊಡರ್ತು ಅನ್ನೋ ಹಂಗೆ ಮತ್ತೆ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಅಪ್ಡೇಟ್ಗಳು ನಮಗೆ ಬರ್ತಾ ಇದ್ದಾವೆ. ಅನನ್ಯಾ ಭಟ್ಗೆ ನ್ಯಾಯ ಅದು ಯಾರು ಬರಲಿ ಬಿಡಲಿ ನಾವಂತೂ ಕೊಡಿಸೋರೆ ಅಂತ ಹೇಳಿದ್ದೆ ನಾನು. ಕೊಡಿಸಿದ್ದೀವಿ ಅನ್ನೋ ಸಮಾಧಾನ ಇದೆ, ನಮಗೆ ಕೊಡಿಸಿದ್ದೀವಿ ಅಂತ ಸಮಾಧಾನ ಇದೆ. ಸಿಕ್ಕಿಲ್ವಾ ಅನನ್ಯಾ ಭಟ್ಗೆ ನ್ಯಾಯ? ಈಗ ನೋಡಿ ಯಾವ ಫೋಟೋನ ಈ ಅಜ್ಜಿ ಇದೇ ನೋಡಿ ನನ್ನ ಮಗಳು ಅನನ್ಯಾ ಭಟ್ ಫೋಟೋ ಅಂತ ತೋರಿಸಿತ್ತಲ್ಲ, ವಾಸಂತಿ ಫೋಟೋ. ವಾಸಂತಿ ಕೊಡಗಿನ ಹೆಣ್ಣು ಮಗಳು, MS ರಾಮಯ್ಯ ಹಾಸ್ಪಿಟಲ್ನ ನರ್ಸು. 2005 ನಂತರ, ಇನ್ಫ್ಯಾಕ್ಟ್ 2004 ಆಸುಪಾಸಿನಲ್ಲಿ ರಂಗಪ್ರಸಾದ್ ಎನ್ನುವರ ಜೊತೆ ಲಿವಿಂಗ್ ಇನ್ ರಿಲೇಷನ್ಶಿಪ್ಪನ್ನು ಆರಂಭಿಸಿದ್ರಲ್ಲ, ಆ ರಂಗಪ್ರಸಾದ್ ಸೊಸೆ ವಸಂತಿ. ಈ ಫೋಟೋ ನಾವು ಇತಿಹಾಸನೇ ಬೆನ್ನತ್ಕೊಂಡು ಹೋಗ್ಬಿಟ್ವಿ ಇದಕ್ಕೆ. ಸಂಜಯ್ ನಗರ ಪೊಲೀಸ್ ಸ್ಟೇಷನ್ನಿಂದ ಹಿಡಿದು MS ರಾಮಯ್ಯ ಹಾಸ್ಪಿಟಲ್ನ ಹಳೆ ಫೈಲ್ಗಳ ತನಕ ಏನೇನು ಹುಡುಕಿದ್ವೋ ನಮಗೆ ಗೊತ್ತು. ಅಂತಿಮವಾಗಿ ವಾಸಂತಿಯ ತವರು ಮನೆ ಕೊಡಗಿನಲ್ಲಿ, ಅದನ್ನು ಹುಡ್ಕೊಂಡು ಹೋದ್ವಿ ವಿರಾಜಪೇಟೆಯಲ್ಲಿ. ಭಾಳ ಬೇಜಾರು ಮಾಡ್ಕೊಂಡ್ರು ಅವ್ರ ಅಣ್ಣ ವಿಜಯ್. ಅದು ಹೆಂಗ್ರಿ ನನ್ನ ತಂಗಿ ಫೋಟೋ ನನ್ನ ಮಗಳು ಅಂತ ಈಕೆ ತೋರಿಸೋದಕ್ಕಾಗತ್ತೆ ಅಂತ. ವಾಸಂತಿ ಅವರು 2007 ಅಕ್ಟೋಬರ್ 8ನೇ ತಾರೀಕು ಅನುಮಾನಾಸ್ಪದ ರೀತಿಯಲ್ಲಿ ಕೆರೆಯಲ್ಲಿ ತೇಲ್ತಾ ಇರ್ತಾರೆ. ನಾಪತ್ತೆಯಾದ 24 ದಿನಗಳ ನಂತರ ಇವತ್ತು ವಿಜಯ್ ಅವರು ಹೇಳ್ತಾ ಇದ್ದಾರೆ, ನನ್ನ ತಂಗಿಯ ಸಾವಿನಲ್ಲಿ ಈ ಮುದುಕಿ ಕೈವಾಡ ಇದೆಯಾ ಅಂತ ನನಗೆ ಡೌಟ್ ಬರ್ತಾ ಇದೆ ಅಂತ. 2 ವರ್ಷಗಳ ಹಿಂದೆ ಸುಜಾತ ವಿರಾಜಪೇಟೆಗೆ ಹೋಗಿ ವಾಸಂತಿಯ ಡೆತ್ ಸರ್ಟಿಫಿಕೇಟ್ ತಗೊಂಡು ಹೋಗಿದ್ದಾರಂತೆ. ಯಾಕೆ ತಗೊಂಡು ಹೋಗ್ಬೇಕಾಗಿತ್ತು ಅಂತ ಕೇಳ್ತಾ ಇದ್ದಾರೆ ಇವರು. ಯಾಕೆ ತಗೊಂಡು ಹೋಗಿದ್ರು? 2 ವರ್ಷಗಳ ಹಿಂದೆ 2004ರಲ್ಲಿ ಈಕೆ ರಂಗಪ್ರಸಾದ್ ಬದುಕಿಗೆ ಪ್ರವೇಶ ಮಾಡ್ತಾಳೆ. 2007ರಲ್ಲಿ 3 ವರ್ಷಗಳ ನಂತರ ನನ್ನ ತಂಗಿ ಅನುಮಾನಾಸ್ಪದವಾಗಿ ಸಾಯ್ತಾಳೆ. 2015ರಲ್ಲಿ ರಂಗಪ್ರಸಾದ್ ಮಗ ಕೂಡ ಅಕಾಲಿಕವಾಗಿ ಸತ್ತು ಹೋಗ್ಬಿಡ್ತಾನೆ. 2025ರಲ್ಲಿ ರಂಗಪ್ರಸಾದ್ ಸಾಯ್ತಾರೆ. ಇದಕ್ಕೇನೋ ಕನೆಕ್ಷನ್ ಇದೆ ಅಂತ ವಿಜಯ್ ಅವ್ರದ್ದು ಡೌಟ್. ಕೇಳಿಸ್ಕೊಳ್ಳಿ, ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಾರೆ. ನಿಜವಾಗ್ಲೂ ಕೂಡ ಡೆತ್ ಸರ್ಟಿಫಿಕೇಟ್ ಅಂತ ತಗೊಂಡು ಹೋಗಿದ್ರ? ಯಾಕೆ ತಗೊಂಡು ಹೋದ್ರು ಹಾಗಾದ್ರೆ? ಸರ್, ಫಸ್ಟ್ ಆಫ್ ಆಲ್ ವೆರಿ ಬಿಗ್ ಥ್ಯಾಂಕ್ಸ್ ಟು ಸುವರ್ಣ ನ್ಯೂಸ್. ಹೌದು, ರಾತ್ರಿ ಒಂದು ಮಾತಾಡ್ತಾಳೆ ಇವಳು, ಮಗಳು ಅಲ್ಲ ಅಂತ ಹೇಳ್ತಾಳೆ, ರಾತ್ರಿ ಬೆಳಿಗ್ಗೆ ಮಗಳು ಅಂತ ಹೇಳ್ತಾಳೆ. ಬಟ್ ವಿರಾಜಪೇಟೆಗೆ ಬಂದುಬಿಟ್ಟು ಅವಳು ಡೆತ್ ಸರ್ಟಿಫಿಕೇಟ್ ತಗೊಂಡು ಹೋಗಿದ್ದಾಳಂತೆ. ಬಟ್ ಅವಳದು ಪಾಸ್ಪೋರ್ಟು ಮತ್ತು ಅಕೌಂಟ್, ಇದು ಚೆಕ್ ಬುಕ್ಕು, ಪ್ರತಿಯೊಂದನ್ನು ಕಳ್ತನ ಮಾಡಿದ್ದಾರೆ ಸರ್. ಇದು ಬಾಲ್ ಬಾಂಬು ಅಷ್ಟೇ, ಪ್ರತಿಯೊಂದು ಚಿನ್ನಾಭರಣ ಪ್ರತಿಯೊಂದು ಡೌಟ್ ಇದೆ ನಮಗೆ, ತನಿಖೆ ಆಗಬೇಕು ಅಂತ. ಅದಕ್ಕೆ ನಾವು ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಸಹೋದರಿಯ ಡೆತ್ ಸರ್ಟಿಫಿಕೇಟ್ ಇವ್ರು ಯಾಕೆ ತಗೊಂಡು ಹೋಗ್ಬೇಕು? ಇವರು ಕ್ಲೈಮ್ ಮಾಡಲಿಕ್ಕಿರ್ಬೋದು. ಅಂದರೆ ಜುವೆಲ್ಸ್ ಎಲ್ಲ ಇಲ್ಲಿ ಪೊಲೀಸ್ ಸ್ಟೇಷನ್ಲಿತ್ತು, ಕ್ಲೈಮ್ ಮಾಡಲಿಕ್ಕಿರ್ಬೋದು. ಇಷ್ಟೆಲ್ಲ ಮಾಡಿದವರಿಗೆ ಅದೇನು ದೊಡ್ಡ ವಿಚಾರ. ಬಟ್ ಇವಳು ಕಳ್ಳತನ ಮಾಡಿದ್ದಾರೆ ಎಲ್ಲ, ಮನೆಯಿಂದ ಎಲ್ಲ ಆಲ್ಬಮು, ಚೆಕ್ ಬುಕ್, ಪಾಸ್ಬುಕ್ ಪ್ರತಿಯೊಂದು ಕಳ್ಳತನ ಮಾಡಿದ್ದಾರೆ. ನಮಗೆ ಏನೂ ಸಿಗಲಿಲ್ಲ. ಚಿನ್ನಾಭರಣಗಳು, ಆ್ಯಂಟಿಕ್ ಪೀಸ್ ಚಿನ್ನಾಭರಣಗಳೆಲ್ಲ ಇದು ಮಾಡಿದ್ದಾರೆ, ಕಳು ಮಾಡಿದ್ದಾರೆ. ನಮಗೆ ಏನೂ ಸಿಗಲಿಲ್ಲ. 2004 ಅಂದರೆ 2007 ತಂಗಿದು ಡೆತ್ ಆಗಿದ್ದು. 2004 ಇವಳು ಮನೆಗೆ ಹೋಗ್ತಾ ಬರ್ತಾ ಇದ್ಲಲ್ಲ, ಕಾಂಟ್ಯಾಕ್ಟ್ ಇತ್ತಲ್ಲ, ರಂಗಪ್ರಸಾದ್ ಹತ್ರ ಕಾಂಟ್ಯಾಕ್ಟ್ ಇತ್ತಲ್ಲ. 2004ಇಂದನೇ ಸ್ಟಾರ್ಟ್ ಆಗಿದ್ದು. ಆ ಥರ 100% ಸಂಶಯ ಇದೆ ಸರ್ ಈ ಕೇಸಲ್ಲಿ. ಇದರ ಬಗ್ಗೆ ಸರ್ಕಾರ ಇದು ಕ್ರಮ ತಗೊಳ್ಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು. ಇವಾಗ ಇದೆಲ್ಲ ಮಾಡಿ ವಿಜಯ್ ಅವರು ಸುವರ್ಣ ನ್ಯೂಸ್ಗೆ ಥ್ಯಾಂಕ್ಸ್ ಹೇಳಿದ್ರು, ಧನ್ಯವಾದ ಹೇಳಿದ್ರು. ನಾವು ಸುಮ್ಮನೆ ಫಾರ್ಮ್ಯಾಲಿಟಿಗೆ ಹೇಳ್ಬೋದು, ಅದರಲ್ಲಿ ಏನಿದೆ ರೀ, ನಮ್ಮ ಜವಾಬ್ದಾರಿ, ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಮಾಡಿದ್ದೀವಿ ಅಂತ. ಇದನ್ನು ಮಾಡೋ ಕ್ಷಮತೆ ಸುವರ್ಣ ನ್ಯೂಸಿಗಿದೆ. ಬಟ್ ಯಾರು ನಮ್ಮನ್ನು ಕೆಣಕದ ಹೊರತು ಇದಾಗೋದಿಲ್ಲ. ಅದರ್ವೈಸ್ ನಾವು ಉಳಿದವ್ರ ರೀತಿಯಲ್ಲಿ ಇವತ್ತು ಹಂಗಾಯಿತು, ಅಲ್ಲಿಂದ ಇವ್ರು ಬಂದರು, ಇವ್ರು ಹಂಗಂದರು, ಅದನ್ನೇ ಹೇಳ್ಕೊಂಡಿರ್ತೀವಿ ನಾವು. ಬಟ್ ಹೆಸರು ಹಿಡಿದು ಕೆಣಕ್ತಾರೆ ನೋಡಿ, ಆವಾಗ ಎಲ್ಲ ಶಕ್ತಿ ಹೊರಗೆ ಬರೋದು ಬಂತು. ಈ ಸಲ ಇನ್ನೊಂದು ಸಲ ಕೆಣಕಿದ್ರೆ ಮತ್ತೇನೂ ಆಗ್ಬಿಡುತ್ತೆ. ಈಗ ಇರಲಿ ಬೇಡ, ನಾನು ಅಲ್ಲಿಗೆ ಹೋಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.